ಅಂತೆ ಡ್ಯಾನಿಗೆ ಬರ್ಬೇಕಾದ್ರೆ ಏನೋ ತಾಪತ್ರೆ ಆಗೋಗಿದೆ. ಅದಕ್ಕೆ ನೀವು ಹೋಗೋ ತನಕ ಇದ್ಬಿಟ್ಟು ಹೋಗಿ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಯಾಕೆ ಬೇಜಾರು ಮಾಡ್ಕೊಡೋದಕ್ಕೆ ನಿನ್ನ ಅಪ್ಪಳೆ ಇಲ್ಲದೆ ಇವರೆಲ್ಲ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಹಂಗೂ ಪಾಪ ಅವರು ಹೇಳಿದ್ರು, ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ ಬೇಡ ನಾವು ಹೋಗ್ತೀವಿ ಅಂತ ಹೇಳಿದ್ರು. ಬಾಳೆ ಮನೆಯಲ್ಲಿ ಒಂದೇ ಹಣ್ಣಿರಲ್ಲ, ಹಾಗೆ ಬಾಳೋ ಮನೆಯಲ್ಲಿ ಒಬ್ರೇ ಇರಕ್ಕಾಗೋದಿಲ್ಲ, ಎಲ್ರು ಬನ್ನಿ ನಮ್ಮನೆಗೆ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಈ ಮನೆ ಅತಿಥಿ ಸಂಸ್ಕಾರದಿಂದ ಯಾವತ್ತೂ ದೂರ ಉಳಿದಿಲ್ಲ ಕಣೋ. ನೋಡಪ್ಪ, ಹೇಳಿ ಅಜ್ಜಿ. ಈ ಮನೇಲಿ ನೀವು ಎಷ್ಟು ದಿನ ಬೇಕಾದ್ರೂ ಆರಾಮಾಗಿರ್ಬೋದು. ಅದೇ ಅದು ಭಾರ ಆಗೋದಕ್ಕೂ ಆಭಾರಿ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಮ್ಮ ಅನ್ನೋ ದೇವ್ರನ್ನ ನೋಡ್ಕೊಳಕ್ಕೆ ಈ ಮಗ ಅನ್ನೋ ಪೂಜಾರಿ ಇದ್ದಾನೆ. ನೀವೆಲ್ಲ ಇಲ್ಲಿ ಆರಾಮಾಗಿರ್ಬೋದು. ಹಾಗೆಲ್ಲ ಯಾಕೆ ಹೇಳ್ತೀರಾ ಸರ್? ಈ ಮನೇಲಿ ಹಿರಿಯರು ಇವ್ರು. ಈ ಮನೇಲಿ ನಾವಿರೋವರೆಗೂ ಈ ಮನೆ ಮಕ್ಕಳಾಗಿರ್ತೀವಿ. ಇವ್ರ ಸೇವೆ ನಾವು ಮಾಡ್ತೀವಿ. ಏನ್ ಸಂಗೀತ? ಧಾರಾಳವಾಗಿ ನಮ್ ತಾಯಿನ ಬಿಟ್ಟು ಬಂದಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು. ಈಗ ನಮ್ ತಾಯಿ ರೂಪದಲ್ಲಿ ಇವರೇ ಇದಾರಲ್ಲ, ತುಂಬಾ ಸಂತೋಷ. ಏನೇ ಸುಜ್ಞಾತಿ, ಅನ್ಕೊಂಡೆ ನೀವಿನ್ನೂ ನನ್ನನ್ ಕರ್ದಿಲ್ವಲ್ಲ ಅಂತ. ಹೇಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀರಾ? ಅಲ್ಲ ರೀ, ಏಕ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಅತ್ತೆ, ಅದಕ್ಕೆ ಹೇಗಿದೆ ನೋವು ಅಂತ ಕೇಳಿದೆ ಅಷ್ಟೇ. ಬೆಳಗಿನ ಜಾವ ಏಟಾಗಿರೋದು ಅತ್ತೆ, ಪೇನ್ ಜಾಸ್ತಿನೇ ಇರತ್ತೆ. ಅಜ್ಜಿ, ಕುಡಿದಿಕ್ಕೆ ಏನಾದ್ರು ತಂದ್ಕೊಡ್ಲಾ? ಎಲ್ಲೇ ಇದ್ದು ನೀನೇ ದುಡಿಬೇಕೇನೆ. ಶಾಂತಿ, ಅಯ್ಯೋ ನೋಡ್ರಲ್ಲ, ಬರೀ ಧೂಳು ಅತ್ತೆ. ಈಗ್ಲೇ ತಲೆ ನೋವ್ತಿದೆ ನಂಗೆ. ರವಿ, ಹೇಳಪ್ಪ. ಎಲ್ಲಾನು ಕೂರ್ಸಿ ನೀರ್ ಕೊಡ. ಸರಿಯಪ್ಪ. ಮನೋಜ, ಏನಪ್ಪ ಈಗ್ಲಾದ್ರೂ ನಾನ್ ಕರಿಬೋದಾ ಅಥವಾ ನೀನೇ ಕರೀತೀಯಾ? 5 ಡಿಗ್ರಿ ಮನೋಜ, ಬರೀ ವೆಲ್ಕಮ್ ಅಷ್ಟೇ, ಸೇವೆ ಎಲ್ಲ ನೀನೇ ಮಾಡ್ಬೇಕು. ನನ್ ಮಗನೆ, ಬನ್ನಿ ಮನೆ ತೋರಿಸ್ತೀನಿ. ಏ ಶಾಂತಿ, ಓ, ಎಲ್ಲ ಬಂದವ್ರೆ, ಅವ್ರ ಕತೆ ಏನು ಅಂತ ಹೋಗ್ ನೋಡು. ಅಲ್ಲ, ಅವ್ರ ಕತೆ ನಾನೇ ನೋಡೋದತ್ತೆ, ನಿಮ್ಮ ಜೊತೆ ನಮ್ಮ ಕತೆ ಅಷ್ಟೇ. ಹಾಗಲ್ವೇ ಅಮ್ಮ ಹೇಳಿತ್ತು, ಬಂದವ್ರಿಗೆಲ್ಲ ಒಂದ್ ತಿಂಡಿ ಕಾಫಿ ವ್ಯವಸ್ಥೆ ಮಾಡುವಂತ ಅಲ್ವಮ್ಮ? ನಾನೇ ಅಂತಮ್ ಇಲ್ವೇ, ಮೀನಾ ಇಲ್ವೇ, ಇವರೆಲ್ಲ ನೋಡ್ಕೊತಾರೆ. ಏ ಮೂದೇವಿ, ಈ ಮನೆ ಸೊಸೆ ನೀನೇ ಮಾಡ್ಬೇಕು. ಸದ್ಯ ನಾನೇ ಈ ಮನೆ ಸೊಸೆ ಅಂತ ನಿಮಗ್ ನೆನಪಿದ್ಯಲ್ಲ. ನಾನು ಸೊಸೆ ಅತ್ತೆ, ಸರ್ವರ್ ಅಲ್ಲ. ನಾನ್ ಮಾಡ್ತೀನಿ ಬಿಡಿ ಅತ್ತೆ. ನೀನು ಸೊಸೆನೆ ಕಡೆ, ಸರ್ವರ್ ಅಲ್ಲ. 3 ಹೊಗಳ ಅನ್ನ ಬೇಯಿಸಕ್ಕೂ 3 ಹೊತ್ತು ಮಾರಾಕಕ್ಕೂ ಯಾರ ಮೇಲೂ ಡಿಪೆಂಡ್ ಆಗ್ತೀಯ ಶಾನ್. ಆ ಮನೆಯಲ್ಲಿ ನೀನ್ ಅತ್ತೆ, ಈ ಮನೆಯಲ್ಲಿ ನೀನ್ ಸೊಸೆ. ಈ ಮನೆ ಮರ್ಯಾದೆ ನಿನ್ ಸೀಲ್ ಗಂಟಲೆ ಕಣೆ ಇರೋದು. ಓಹೋ, ಹಾಗೆ. ನೀನು ಇಲ್ಲಿಗೆ ಬಂದು ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಈ ಮನೆಗೆ ಗೌರವ ಘನತೆ ಎಲ್ಲ ಉಳಿಯೋದು. ಹಾಗೋ? ಹಾಗೆ ತಿಂಡಿ ಕಾಫಿ ಎಲ್ಲ ವ್ಯವಸ್ಥೆ ಮಾಡ್ಬಿಡು. ಆಮೇಲೆ ನೀನ್ ಏನು ಮಾಡಲ್ಲ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಮೀನಾ ಪಾಪ ಕೈಯೋ ಮೊಗಚೆ ಕೈಯೋ ಹಿಡಿಲೇಬೇಕು. ಹಿಡೀಲಿ. ಹಾಗಾದ್ರೆ ಈಗ ನಾನ್ ತಿಂಡಿ ಕಾಫಿ ಮಾಡ್ಕೊಡ್ಲೇಬೇಕು ಅಂತೀರೋ? ಹೌದೇ? ಸರಿ ಬಿಡಿ, ಮಾಡಿ ಸುರಿತೀನಿ. ಉರಿಯೋದು ಯಾಕೆ, ಬಡ್ಸಿದ್ರೆ ಸಾಕಲ್ವ? ಅದನ್ನು ನಾನೇ ಮಾಡ್ಬೇಕಾ? ನಾನು ಬೇಸಾಕ್ತೀನಿ, ಧೂಳ್ ಬಡ್ಸಾಕ್ತೀನಿ. ಅವಳಿಗೆ ಬಡ್ಸೋದ್ ಗೊತ್ತೇ ಇಲ್ಲ ಕಣೋ, ಬಾಯಿ ಬಡಿಕೆ ನೋಡೋದಕ್ಕೆ. ಪುಣ್ಯಾರ್ಗೆತ್ತಿ. ಅಯ್ಯೋ, ಮಾಡ್ತೀನಿ ಬಿಡ್ರಿ. ಅದ್ಯಾಕೆ ಹೊರಡು ಅಂತಿದ್ದೀರಾ? ಅಬ್ಬೋ, ಏನೋ ವ್ಯತ್ಯಾಸಗಳು ಕಾಯಿಸ್ತದಪ್ಪ. ಏಯ್, ನಾನ್ ತಿಂಡಿನೇ ಮಾಡ್ತೀನಿ ಅಂತ ಹೇಳಿದ್ ಕಣ. ಅದಕ್ಕೆ ಯಾಕೋ ಹಿಂಗ್ ಗುರ್ತೀಯ ನೀನು? ಹೋಗ್ತೀನಿರೋ, ಮಾಡ್ಕೊಂಡ್ ಬರ್ತೀನಿ ರೀ. ಅಲ್ಲಮ್ಮ, ಅದೇನು ಅಂತ ಇವಳ ಗಂಟು ಹಾಕ್ಬಿಟ್ಯಮ್ಮ ನನ್ಗೆ. ಅಂತಾಗಿದ್ದಲ್ಲ ಕಮ್ಮನು, ಗಂಟು ಹಾಕಿದ್ದು ತಾವೇ ತಾನೇ. ನೆನ್ನೆ ಎಲ್ಲ ನಿನ್ ಬಗ್ಗೆನೆ ಚಿಂತೆ ಕಣಮ್ಮ. ಗಂಟ್ಲಲ್ಲಿ ಒಂದ್ ದಗಳ ಅನ್ನ ಇಳಿಲ್ಲ. ಈಗ ನೋಡಿದ್ರೆ ಹೀಗ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ತಾಯಿ ಕರುಳು ಕೃಷ್ಣನ್ ಕೊಳ್ಳೋಳು ಒಂದೇ ಅಂತ ನಮ್ ತಂದೆ ಹೇಳ್ತಾ ಇದ್ರು ಮಾವ. ಆ ಶಬ್ದ ಎಂತವನ್ನಾದ್ರೂ ಕೈ ಬೀಸ್ ಕರ್ದ್ಬಿಡುತ್ತೆ. ತಡ್ಕೊಂಡ್ರು ಮನ್ಸಿಗೆ ಸಮಾಧಾನನೇ ಆಗಿಲ್ಲ. ನಿನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡಿರಲ್ಲಮ್ಮ. ಆದ್ರೂ ತಲೆ ತಿರುಗಿ ಬಿದ್ರೆ ಹಿಂಗೆ ಏಟಾಗತ್ತಾ? ಅಲ್ಲ, ನೆತ್ತಿಗೋ ಹಿಂತಲೆಗೋ ಏಟಾಗತ್ತೆ. ಇದು ಹಂಗ್ ಕಾಣಿಸ್ತಲ್ವಲ್ಲ. ಲಗ್ಗೆ ಏನಾಯ್ತು ಅಂತ ಹೇಳು. ಅಯ್ಯೋ, ಅದೇ ಕೊಡೋ ಸತ್ಯ. ಯಾಕೆ ನನ್ ಮಾತ್ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಹಂಗ ಹೇಳಿನೇ ನಮ್ ಎಲ್ರು ಬಾಯಿ ಮುಚ್ಚಿಸ್ಬಿಡ್ ನೀನು. ಸ್ವಲ್ಪ ಸುಧಾರ್ಸ್ಕೋಬೇಕು ಅನ್ಸುತ್ತೆ. ರೆಸ್ಟ್ ಮಾಡ್ಬೇಕಲ್ವಾ ಅಜ್ಜಿ? ಆಯ್ತಮ್ಮ. ಅಮ್ಮ, ನೀನು ಇರ್ಬೇಡ, ರೂಮ್ ನಲ್ಲಿ ಸುಧಾರಿಸ್ಕೊ. ನಾ ಇಲ್ಲೇ ಇರ್ತೀನಿ, ಏನೇ ಬೇಕಾದ್ರೂ ನಮ್ಮನ್ ಕರಿ. ಸರಿ ಕಣ. ಓ, ಎಲ್ರು ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಎಲ್ರು ಈಗ ನನ್ ಕಡೆ ಗಮನ ಕೊಡಿ, ಆಯ್ತಾ? ಪಾಪ ಅದೆಷ್ಟೊತ್ತಿಗೆ ತಿಂದ್ರು ಏನೋ. ದಾರಿಯಲ್ಲಿ ಬೇರೆ ಯುದ್ಧ ಮಾಡಿ ತುಂಬಾ ತಡೆದು ಬಿಡಿದಿರಿ ಅನ್ರು. ಯಾರ್ಯಾರಿಗೆ ಏನೇನ್ ತಿಂಡಿ ಬೇಕು ಅಂತ ಹೇಳ್ಬಿಟ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡಾಕ್ಬಿಡ್ತೀಯ. ಹೇಳಿ. ಇಂಥದ್ದು ಅಂತ ಏನಿಲ್ಲ, ನಿಮ್ಗೆ ಏನ್ ಇಷ್ಟನೋ ಅದನ್ ಮಾಡಿ. ಅಯ್ಯೋ ಬೆಳಿಗಿರಿ ರಂಗ. ಅಲ್ಲ, ನೀವು ನಮ್ಮನೆಗೆ ಅತಿಥಿಗಳು, ನಮ್ಗಿಷ್ಟ ಬರೋದು ಹೆಂಗ್ ಮಾಡಕ್ಕಾಗತ್ತೆ? ನಿಮ್ಗೇನ್ ಬೇಕು ಅದನ್ನೇ ನಾವ್ ಮಾಡ್ಬೇಕು. ನಿಮ್ಗೇನ್ ಬೇಕು ಹೇಳಿ, ಅದನ್ನೇ ಮಾಡ್ಕೊಡ್ತೀನಿ. ಹೇಳಿ, ಏನಾದ್ರೂ ಓಕೆ. ಹಂಗೆಲ್ಲ ಏನಾದ್ರೂ ಓಕೆ ಅನ್ನೋ ತಿಂಡಿನೇ ಇಲ್ವಲ್ಲ. ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ, ನಾನ್ ಬರ್ಕೊತೀನಿ. ಸಕ್ಕರೆ ನಿಜವಾಗ್ಲೂ ಅಡ್ಗೆ ಮಾಡ್ತಾರ ಬಿಡ, ಅಭ್ಯಾಸ ಇದೆ. ಇಲ್ಲಿ ನೋಡ್ದೆ ಹೇಳಿ. ಸಿಂಪಲ್ ಆಗಿ ಏನಾದ್ರೂ ಮಾಡಿ. ಅಯ್ಯೋ, ಸಿಂಪಲ್ ಆಗಿ ಯಾಕೆ, ಗ್ರ್ಯಾಂಡ್ ಆಗಿ ಮಾಡ್ತೀನಿ ಹೇಳಿ. ಅಮ್ಮ, ದೋಸೆನೋ ಇಡ್ಲಿನೋ ಮಾಡಿ.
ದೋಸೆನೋ ಇಡ್ಲಿನೋ ಹಂಗ್ ಸಡನ್ ಆಗಿ ಮಾಡಕ್ಕಾಗತ್ತೆ? ಉದ್ದಿನ ಬೇಳೆ ಉಪ್ಪಿಲ್ಲ, ಅಕ್ಕಿ ರುಬ್ಬಿಲ್ಲ, ಪಲಾವ್ ತರ್ಕಾರಿನೇ ಇಲ್ವಲ್ಲಮ್ಮ. ಹೋಗಿ ಪೊಂಗಲ್ ಮಾಡ್ಬಿಡಿ. ಅಯ್ಯೋ ಅದ್ ನನಗ್ ಮಾಡಕ್ಕೆ ಬರಲ್ವೇ, ಬೇರೆ ಏನಾದ್ರು ಹೇಳಿ. ಪರವಾಗಿಲ್ಲ, ನಿಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡಿ. ಅಯ್ಯೋ ಹಂಗ ಹೇಳಿದ್ರೆ ಆಗತ್ತಾ? ನಿಂಗೆ ಇಷ್ಟ ಹೇಳಿ ನಾನು ಅದನ್ನೇ ಮಾಡ್ತೀನಿ, ಹೇಳಿ. ಡ್ಯಾಡು ಹೇಳಪ್ಪ ಮ್ಯಾಡು, ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ, ನಂಗೂ ಅದೇ ಡೌಟ್ ಆಗ್ತಾ ಇದೆ ಕಣ್. ಅಮ್ಮ ತಿಳಿಸಾರು ಅನ್ನ ಹೋಯ್ಕತ್ ಬನ್ನಿ. ಏನೋ ನೀನು ಅಲ್ಲ, ಅತಿಥಿಗಳಿಗೆ ಬರೀ ತಿಳಿಸಾರು ಅನ್ನ ಕೊಡಕ್ಕಾಗತ್ತಾ? ಸರಿ, ತರಕಾರಿ ಸಾಂಬಾರು ಅತ್ತೆ. ಓ ಶ್ರುತಿ, ತರಕಾರಿ ಇದ್ದಿದ್ರೆ ಪಲಾವೇ ಮಾಡ್ತಿದ್ನಲ್ಲಮ್ಮ. ಪೂರಿ ಸಾಕು, ಚಟ್ನಿ. ಅದು ಮಾಡೋಷ್ಟ್ರಲ್ಲಿ ಮಧ್ಯಾಹ್ನ ಆಗ್ಬಿಡುತ್ತೆ, ಅಲ್ಲಿವರೆಗೂ ಇವ್ರನ್ನೆಲ್ಲ ಕಾಯ್ಸಕ್ಕಾಗತ್ತಾ? ಅಮ್ಮ ಪುಳಿಯೋಗ್ರೆ, ಈಟು, ಉಪ್ಪಿಟ್ಟು, ಕಾಂಕ್ರೀಟು, ಚಿತ್ರಾನ್ನ. ಆಯ್ಲು. ಸರಿಮ್ಮ, ನಿಮ್ಗೇನ್ ಇಷ್ಟನೋ ಅದನ್ನೇ ಮಾಡಿ, ನಾವೆಲ್ಲ ಅದನ್ನೇ ತಿಂದ್ಬಿಡ್ತೀವಿ. ಅಯ್ಯೋ ನೀವು ನಮ್ಮ ಅತಿಥಿಗಳಲ್ವೇ, ನಮ್ಗೇನ್ ಇಷ್ಟ ಮಾಡಕ್ಕಾಗತ್ತಾ? ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ ಅದನ್ನೇ ಮಾಡ್ತೀನಿ. ಹೋಟೆಲ್ ಇಂದ ತರಿಸ್ತೀನಿ, ನಿಮ್ಗೆ ಯಾಕೆ ಶ್ರಮ? ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ನೀನು, ಉಪಚಾರ ಮಾಡಕ್ಕೆ ಮನೆಯವ್ರು ಇರ್ಬೇಕಾದ್ರೆ ಉಪಹಾರ ದರ್ಶನದಿಂದ ಊಟ ತಿಂಡಿ ತರಿಸಿದ್ರೆ ಈ ಮನೆ ಘನತೆ ಗೌರವ ಏನಾಗ್ಬೇಡ ಹೇಳಪ್ಪ ಅಜಿತ್ತು. ಒಂದ್ ಹೊತ್ತು ಉಪವಾಸ ಇದ್ರೆ ಏನೂ ಆಗಲ್ಲ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ ಮೇಡಮ್. ಅಯ್ಯೋ ಬಿಡ್ತು ಅನ್ನಮ್ಮ ನೀನು. ಅತಿಥಿ ಸತ್ಕಾರನ ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಮಾಡೋರು ನಾವು. ನಮ್ಗೆ ಹಿಂಗ್ ಹೇಳ್ಬಿಟ್ರೆ ಹೆಂಗೆ ನೀನು? ಲೇ ಶಾಂತಿ, ಸಿಂಪಲ್ ಆಗಿ ರೊಟ್ಟಿ ಮಾಡ್ಬಿಡ ರೀ, ಜನಕ್ಕೆ ರೊಟ್ಟಿ ತಟ್ಟೋಷ್ಟರಲ್ಲಿ ಸಂಜೆ ಆಗ್ಬಿಡುತ್ತೆ, ಪರವಾಗಿಲ್ವೋ? ನಚಿಕೇತಲ್ಲಿ ಅಂಜು, ಅವನು ಹೊರಗಡೆ ಫೋನಲ್ಲಿ ಮಾತಾಡ್ತಿದ್ದಾನೆ. ಅವನಿಗೆ ಚಪಾತಿ ಇಷ್ಟ, ಅದನ್ನೇ ಮಾಡಿಸ್ಬೋದಲ್ವಾ? ಗೋಧಿ ಹೀಟು ಕಂದು, ಮುಖದ ಮೇಲೆ ಪಿಂಪಲು, ಕಣ್ ಕೆಳಗೆ ರಿಂಕಲು. ಶಾವ್ಗೆ ಇದು ನೋಡು, ಇದು ಈಸಿ ಕಣಪ್ಪ. ಅದೇ ನೀನ್ ಕೇಳ್ತಿದ್ಯಾ ಅಂತ ನಾನ್ ಮಾಡಲ್ಲ. ಛೇ ಛೇ ಛೇ, ತಿಂಡಿ ಮಾಡಕ್ಕೆ ನಾನು ಒಬ್ಬಳೇ ರೆಡಿ ಇದ್ದೀನಿ, ಆದ್ರೆ ಏನ್ ಬೇಕು ಅಂತ ಹೇಳಕ್ಕೆ ನಿಮ್ಗೆ ಇಷ್ಟು ಜನರ ಕೈಲೂ ಆಗ್ತಿಲ್ವಲ್ಲ? ಅತ್ತೆ ನೀವೇನು ಮಾಡ್ಬೇಡಿ, ನಾನೇ ತಿಂಡಿ ಮಾಡ್ತೀನಿ ಬಿಡಿ. ಆಗಲ್ಲ 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 ಆಗಲ್ಲ, ಅತ್ತೆ ನನಗೆ ಮಾಡಕ್ ಹೇಳಿದಾರೆ, ಏನ್ ಬೇಕು ಅಂತ ಹೇಳಿ. ಅಮ್ಮ ರಂಗನಾಯ್ತು, ನಿನಗೆ ತಿಂಡಿ ಮಾಡು ಅಂತ ಹೇಳಿ ನಮ್ಮಮ್ಮ ದೊಡ್ಡ ತಪ್ಪು ಮಾಡ್ಬಿಟ್ಟು, ಅದೆಲ್ಲ ಚಟ್ನಿನೋ ನಿಪ್ಪಟ್ಟೋ ಇದೆ, ಬಾಯಾಡಕ್ಕ ಕೂತ್ಕೊಂಡ್ರು ಎಲ್ಲ ಅಡ್ಗೆನು ಮೀನಾ ಮಾಡಬಹುಸ್ತಾರೆ. ಮೀನಾ ಅವ್ರೆ, ಅಡ್ಗೆ ಮಾಡೋದಕ್ಕೆ ನಾನ್ ಸಹಾಯ ಮಾಡ್ಲಾ? ಬನ್ನಿ ಭೂಮಿ ಅವ್ರೆ. ಚಿಲಕ್ನೂರ್ ಚಿಂತಾಮಣಿ, ನೀನ್ ಓಡಾಡ್ಕೊಂಡು ಇದ್ಬಿಡ್ಬೇಡ, ನೀನು ಹೋಗ್ ದುಡಿ. ಶ್ರುತಿ, ನಾನು ದುಡಿಬೇಕಾದ್ರೆ? ಹಾಗಂತ ನಾನ್ ಹೇಳಿದ್ನಾ? ನೀನ್ ದುಡಿತೀನಿ ಅಂದ್ರೆ ನಾನ್ ಬೇಡ ಅಂತೀನ? ಅಕ್ಕ ಯಾವ್ದಕ್ಕೂ ನೀನು ಹೋಗು. ಸರಿ ಕಣ್. ಸಂಗೀತ, ನಾನು ಬರ್ತೀನಿ, ನಾವು ಹೆಲ್ಪ್ ಮಾಡೋಣ. ಬೇಡ ಬೇಡ, ನೀವೆಲ್ಲ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾರಿ. ನಾನ್ ಮೊದ್ಲು ಜ್ಯೂಸ್ ತಂದು ಕೊಡ್ತೀನಿ, ಅದನ್ನ ಕುಡಿಯೋಷ್ಟಲ್ಲೇ ತಿಂಡಿ ರೆಡಿ ಆಗತ್ತೆ. ಜ್ಯೂಸ್ ರೆಡಿ ಆದ ತಕ್ಷಣ ಮೊದ್ಲು ನನಗ್ ತಂದು ಕೊಟ್ಬಿಡು. ಅಯ್ಯೋ, ಜ್ಯೂಸು ಸ್ವೀಟ್ ಇರುತ್ತೋ ಉಪ್ಪು ಇರುತ್ತೋ ಅಂತ ಚೆಕ್ ಮಾಡೋದ್ ಬೇಡವಾ? ಇವ್ಳಿಗೆ ಏನ್ ಬರುತ್ತೆ ಮಾಡಕ್ಕೆ? ನಾನ್ ನೋಡಿ ಚೆನ್ನಾಗಿದ್ಮೇಲೆ ಎಲ್ರು ಕುಡಿತಾರಪ್ಪ. ಅದೇನೋ ಚುಕ್ಲಿನೋ ನಿಪ್ಪಟ್ಟೋ ಇದೆ ಅಂದ್ರಲ್ಲ, ಮೊದ್ಲು ಅದ್ ಹೆಂಗಿದೆ ಅಂತ ಟೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ಇರಿ ಬರ್ತೀನಿ. ದಯವಿಟ್ಟು ಯಾರು ಏನು ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಅವಳು ಇರೋದೇ ಹಾಯ್. ಪರವಾಗಿಲ್ಲ ಬಿಡಿ ಸರ್, ಅದ್ರಲ್ಲೇನಿದೆ. ಬ್ರದರು, ಏನ್ ನಿಮ್ಮ ಮಧುರು? ಇದೇನಿದು, ಬರೀ 1 ಅವರ್ಗೆ ಪೊಲೀಸಪ್ಪ ಉಸಪ್ಪ ಅಂತಂದ್ಬಿಟ್ರಿ ನೀವು. ಇನ್ನು ನೋಡೋದು ಬೇಜಾನಿದೆ. ಅದು ಏನಪ್ಪ ಅಂತಂದ್ರೆ, ಆ ದೇವ್ರು ಜಿಲೇಬಿಗೂ ಜಹಾಂಗೀರ್ಗೂ ಡಿಫ್ರೆನ್ಸ್ ಏನು ಅಂತ ಕಂಡುಹಿಡಿಯುವಾಗ ಕನ್ಫ್ಯೂಸ್ ಆಗಿ ರೆಡಿ ಮಾಡಿರುವಂತ ರೆಡಿಮೇಡ್ ಮಟೀರಿಯಲ್ ನಮ್ಮ ಅಮ್ಮನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ವಿಧಿ ಇಲ್ರ. ಹಲೋ, ಹೇಳಿ ಮೇಡಮ್. ನಿನ್ನ ಹುಡುಗರು ಸೇಂದಿ ಗಿರಾಕಿಗಳ ಇಲ್ಲ ಪ್ರಾಂದಿ ಗಿರಾಕಿಗಳ? ಯಾಕೆ ಮೇಡಮ್, ಏನಾಯ್ತು? ಏನ್ ಯಾಕೆ ಮೇಡಮ್, ಒಂದೇ ಒಂದ್ ಕೆಲ್ಸನು ನಿಯತ್ತಾಗಿ ಮಾಡಕ್ ಬರಲ್ಲ. ನಾನ್ ನಿನ್ಗೆ ಏನ್ ಹೇಳಿದ್ದು, ನಾವ್ ಯಾರು ಈ ಊರಿಗೆ ಬರೋ ಹಾಗಾಗ್ಬಾರ್ದು, ಇಲ್ಲಿರೋ ಜಮೀನ್ ಮಾರೋ ಹಾಗಾಗ್ಬಾರ್ದು ಅಂತ ತಾನೆ? ಮೇಡಮ್, ನಮ್ಮ ಹುಡುಗರು ಫೋನ್ ಮಾಡಿದ್ರು ಮೇಡಮ್. ಅಜಿತ್ ಭೀಮಾ ಅವ್ರ ಜೊತೆಗೆ ಅರ್ಜುನನು ಬಂದ್ ಸೇರ್ಕೊಂಡಂತೆ, ಅದಕ್ ಸೋತಿದಾರೆ ಮೇಡಮ್. ಮುಂದಿನ ಸಲ ಪ್ಲಾನು ಯಾವ್ದೇ ಕಾರಣಕ್ಕೂ ಮಿಸ್ ಆಗಲ್ಲ ಬಿಡಿ ಮೇಡಮ್. ಮತ್ತೆ ಮುಂದಿನ ಸಲ ಇದೇ ಹುಡುಗರನ್ನ ಕಳಿಸ್ತೀಯಾ? ಅಲ್ಲ, ನನ್ಗೆ ಸುಪಾರಿ ಕೊಡೋದೇ ಕಾಯಂ ಕೆಲ್ಸ ಅನ್ಕೊಂಡಿದ್ಯಾ ಹೇಗೆ? ನೋಡು ಭದ್ರ, ನನ್ನ ವಿಷಯಗಳು ನಿನ್ ಹತ್ರ ಭದ್ರವಾಗಿರುತ್ತೆ ಅನ್ನೋ ಕಾರಣಕ್ಕೆ ನಿನ್ನ ಹತ್ರ ಸಹಾಯಕ್ಕೆ ಇರ್ತೀನಿ ನಾನು. ಬೇರೆಯವ್ರನ್ನ ಹುಡ್ಕೊಳ್ಳೋಕೆ ಬರಲ್ಲ ಅನ್ಕೋಬೇಡ ನನ್ಗೆ. ಸಾರಿ ಮೇಡಮ್. ಸರಿ, ನಿನ್ ಹುಡುಗರು ನಮ್ ಒಡವೆಗಳನ್ನೆಲ್ಲ ತಗೊಂಡ್ ಹೋಗಿದ್ದಾರೆ, ಅದು ನಿನ್ ಹತ್ರ ಇರ್ಬಾರ್ದು. ಸೇಫ್ ಆಗಿ ತಲುಪ್ಸು ನನ್ಗೆ. ಯಾವಾಗ ಬೇಕು ಹೇಳಿ ಮೇಡಮ್. ಕಳ್ಳರ ಕೈಗೆ ಗಂಟು ಕೊಟ್ಟು ಕಾಯ್ತಾ ಕೂತಿರುವಂತ ಬುದ್ಧಿವಂತೆ ಅಲ್ಲ ನಾನ್. ಒಡವೆ ಎಲ್ಲ ನಿನ್ ಹತ್ರ ಇರ್ಬಾರ್ದು, ಅದನ್ನ ಒಂದ್ ಬಟ್ಟೆಯಲ್ಲಿ ಸುತ್ತಿ ಆದಷ್ಟು ಬೇಗ ನನಗ್ ತಲುಪ್. ಸರಿ ಮೇಡಮ್, ಲೊಕೇಶನ್ ಕಳಿಸಿ, ನಾನೇ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತೀನಿ ಮೇಡಮ್. ಈಗ್ಲೇ ಕಳಿಸ್ತೇನೆ. ಅಜಿತಾ, ನಾನ್ ಮನೆಯಿಂದ ಹೊರಡೋದಕ್ಕೂ ಮುಂಚೆನೆ ಹೇಳ್ದೆ, ದೇವ್ರ ಎಡಗಡೆಯಿಂದ ಹೂ ಬಿತ್ತು ಕಣೋ, ಇದೆಲ್ಲ ಅಪಶಕ್ನ ಹೋಗೋದ್ ಬೇಡ ಅಂತ. ನೀವ್ ಯಾರು ನನ್ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅಕ್ಕ ಏನಾಯ್ತು? ಅಯ್ಯೋ, ನಿನ್ನ ಏನಾಯ್ತು ಅಂತ ಕೇಳ್ತೀಯಲ್ಲೋ?
ಆಕಾಶಕ್ಕೆ ಏಣಿ ಹಾಕಕ್ ಆಗಲ್ಲ ಅನ್ನೋ ಮಾತನ್ನ ಕೇಳಿದ್ದೆ. ಈಗ ನೋಡಿದ್ರೆ ಚಿನ್ನದ ರೇಟು ಗಗನ ಮುಟ್ಟಿದೆ. ಅಂತದ್ರಲ್ಲಿ ಆ ಕಳ್ರು ನಮ್ ಚಿನ್ನದ ಕೈ ಹಾಕಿ ಆಕಾಶಕ್ಕೆ ಏಣಿ ಹಾಕೋ ಕೆಲ್ಸ ಮಾಡಿದ್ರಲ್ಲೋ. ಆ ಚಿನ್ನ ನಾನ್ ಎಷ್ಟು ಇಷ್ಟಪಟ್ಟು ತಗೊಂಡಿದ್ದೆ ಗೊತ್ತಾ? ಅನ್ಯಾಯವಾಗಿ ಹೊಟ್ಟೋಯ್ತು. ದೂರ ಬಾರ ಓಡಾಡುವಾಗ ಅದನ್ನೆಲ್ಲ ಜೋಪಾನವಾಗಿ ಇಟ್ಕೋಬೇಕು ಕಂದ. ನನ್ನ ನೋಡು, ಕೈಗೆ ಉಂಗ್ರ ಅಲ್ಲ, ಕೋಡ್ ಬಳೆ ಹಾಕೊಂಡಿದ್ರು ಯಾರು ಕಿತ್ಕೊಂಡು ಹೋಗ್ಬೇಕಾಗಲ್ಲ ಅಲ್ವೇನು? ಓಹೋ ಹೌದ್ರಾ? ನಮ್ಮಮ್ಮನ್ಗ ಎಡಗಡೆ ಕಣ್ಣು ದೇವೇಂದ್ರ, ಬಲಗಡೆ ಕಣ್ಣು ಉಪೇಂದ್ರ. ಯಾವಾಗ್ಲೂ ಟಕ 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 ಅಂತ ಅಲ್ಲಾಡ್ತಾನೆ ಇರುತ್ತೆ. ಫುಲ್ ಆಕ್ಟಿವ್. ನೀನಿಗ್ ಮಾತ್ರ ನನ್ನನ್ನ ಛೇಡಿಸ್ತೀರಕ್ಕಾಗದೇ ಇಲ್ಲ ಅಲ್ವಾ? ಪಾಪ ಆ ಮಗು ಚೈನ್ ಕಳ್ಕೊಂಡಿದೆ ಅಂತದ್ರಲ್ಲಿ ನನ್ನನ್ ತಾತ್ಸಾರ ಮಾಡಕ್ ಬರ್ತೀಯ ನೀನು? ಸಂಗೀತ, ಚೇನ್ ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು. ಪ್ರಾಣಕ್ಕೆ ಏನಾದ್ರು ಆಗಿದ್ರೆ? ಅಲ್ಲ, ನೀವೆಲ್ಲ ಅದೇ ಕಾರಲ್ಲಿದ್ದೀರಾ? ನಿಮ್ಮ ಹತ್ರ ಅಷ್ಟೊಂದು ಬೆಲೆ ಬಾಳೋ ಒಡವೆ ವಸ್ತ್ರ ಎಲ್ಲ ಇತ್ತು ಅಂತ ಆ ಕಾಡ್ರಿಗೆ ಹೇಗೆ ಗೊತ್ತಾಯ್ತು? ಹೌದಲ್ವಾ? ದಿಟ್ವೆ. ಈ ಊರಲ್ಲಿ ಕಾಡ್ ದಾರಿ, ಕಾಲ್ ದಾರಿ, ಕಾಲುವೆ ದಾರಿ, ಕಾಡ್ ಆನೆ ದಾರಿ, ಎಲ್ಲ ದಾರಿಗಳು ನುಗ್ಗು ಬಂದ್ಬಿಟ್ಟಿದೀನಿ ನಾನು. ಆದ್ರೆ ಯಾವತ್ತು ಕಳ್ಳರು ಕಾಕ್ರನ್ನ ನೋಡೇ ಇರ್ಲಿಲ್ಲಪ್ಪ. ಲೊಟ್ಟೆ ಕರಡು ಹೊಸ ದಾರಿಲಿ ಬರ್ತಾರ ಕಣ. ಅದ್ರಲ್ಲಿ ಏನಿದು ಹೊಸ ವಿಶೇಷ? ಅದ್ರಲ್ಲೇ ಇರೋದ ಮನೋಜ. ಇವ್ರ ಕಾರ್ ಬಿಟ್ಟು 1000 ಕಾರ್ ಓಡಾಡಿರ್ತವೆ, ಆದ್ರೆ ಇವ್ರ ಕಾರ್ನ ಯಾಕೆ ಟಾರ್ಗೆಟ್ ಮಾಡ್ಬೇಕು? ಅಜಿತಾ, ನೀನೊಬ್ಬ ಪೊಲೀಸು, ನೀನ್ ಯಾಕೋ ಸುಮ್ನೆ ಇದೆಯಾ? ನಿನ್ಗೆ ಯಾರ ಮೇಲೆ ಅನುಮಾನ? ಏನು ಹೇಳಲಿಲ್ಲ? ನನಗಿರೋ ಅನುಮಾನ ಹೇಳುವಂತದ್ದಲ್ಲಮ್ಮ, ತೋರಿಸುವಂತದ್ದು. ಏನಾದ್ರು? ಒಂದ್ ನಿಮಿಷ. ಹಲೋ ಸರ್, ಕಂಟ್ರೋಲ್ ರೂಮ್ ಇಂದ. ಗೊತ್ತಾಯ್ತು, ಹೇಳಿ ಸರ್. ಇನ್ವೆಸ್ಟಿಗೇಷನ್ ಪ್ರಕಾರ ಕಳ್ಳರು ಅಟ್ಯಾಕ್ ಆಗಿದ್ದು ಊರ್ನವರು ಅಲ್ಲ ಸರ್. ಫೇಸ್ ಐಡೆಂಟಿಟಿ ಪ್ರಕಾರ ಎಲ್ಲ ಮಂಡ್ಯ ಸೈಡ್ ಅವರು. ಯಾರಾದ್ರು ಸಿಕ್ಕಿದಾರ? ಇಲ್ಲ ಸರ್, ಮಫ್ತಿನಲ್ಲಿ ಓಡಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ನವರು. ಸರಿ, ನನ್ಗೆ ಅಪ್ಡೇಟ್ ಮಾಡಿ. ಓಕೆ, ಗೊತ್ತಾಯ್ತಲ್ಲ? ಹಾಗಾದ್ರೆ ಬಂದಿದ್ದವರು ಇವನವರಲ್ಲ? ಅಷ್ಟ್ ಮಾತ್ರ ಅಲ್ಲಪ್ಪ, ಅವರೆಲ್ಲ ಕಳ್ರೆ ಅಲ್ಲ. ಲೊಟ್ಟೆ ಅದ ಅವ್ರು ಕಳ್ರಲ್ಲ ಅಂದ್ಮೇಲೆ ಒಡವೆಗ್ ಯಾಕೆ ಕೈ ಹಾಕ್ಬೇಕು? ನಮ್ಗೆ ದಿಕ್ ತಪ್ಸೋ ಕೆಲಸ ಮಾಡಿರೋದು ಮನೋಜ್ ಜೊತೆ. ಯಾರೋ ಬೇಕು ಅಂತ ಮಾಡಿರೋ ಕೆಲಸ. ಅದ್ಯಾರು ಅಂತ ಸೊಲ್ಲಿ ಅಪ್ಪನೆ ಕೇಳ್ಕೊಂಡು ಹಂಗೆ ಕೆಮ್ಮನ್ ತುಂಬಿಡ್ತೀನಿ. ನೀವ್ ಯಾಕೆ ಇಲ್ಲಿಗೆಲ್ಲ ಟಪ್ ಮಾಡಕ್ ಹೋಗ್ತೀರಾ? ಆ ಕೆಲ್ಸನೆಲ್ಲ ಡಿಪಾರ್ಟ್ಮೆಂಟ್ ನನಗ್ ಕಲ್ಸ್ಕೊಟ್ಟಿದ್ದು. ಒಂದು ಸಣ್ಣ ಸುಳ್ಳು ಸಿಕ್ಕಿದ್ರೆ ಸಾಕು ಅಂತ ಕಾಯೋನ್ ನನ್ ಸುತ್ತ ಒಂದ್ ಸುಳಿನೇ ಸುತ್ಕೊಂಡಿದೆ ಅಂದ್ರೆ ಬಿಟ್ಬಿಡ್ತೀನಾ? ನಾನ್ ಕೊಡೋ ಟ್ರೀಟ್ಮೆಂಟ್ ಗೆ ಯಾವ ಹಾಸ್ಪಿಟಲ್ ಅಲ್ಲೂ ಅವ್ನ್ಗೆ ಟ್ರೀಟ್ಮೆಂಟ್ ಸಿಗ್ಬಾರ್ದು. ಹಾಗಿರುತ್ತೆ. ಅಪ್ಪನೇ ಮನೋಜ, ಏನೋಪೆ ಏನಾದ್ರೂ ಅಪ್ಪಿತಪ್ಪಿ ಎರವಟ್ ಕೆಲಸ ಮಾಡಿ ಈ ಪೊಲೀಸ್ ಅಪ್ಪನ ಕೈಗೆ ಮಾಡ್ಕೊಂಡ್ಬಿಟ್ಯಾ? ಜನಮನ ಜಾಲಾಡ್ಸಿ, ಆತ್ಮನ ಚೇಲಾಡ್ಸಿ, ಕಂತಿ ಬಟ್ಟೆ ಮೇಲೆ ನೇತಾಕ್ಬಿಡ್ತಾನೆ. ಉಸಾರು ಬಸ್ಸಾರು ಹೇಳ್ಬಿಟ್ಟಿರ್ತೀನಿ. ಅದ್ಯಾಕೆ ಯಾವಾಗ್ಲೂ ನೀನ್ ನನ್ ಮಗದ ಮೇಲೆ ತುಂಬಾ ಬೀಳೋದು? ಸಾರಿ, ಅದು ಸೂರ್ಯ ನಿಮ್ ಮಗ ಅಲ್ವಾ? ಪ್ರಾರಬ್ಧ ಕರ್ಮಕ್ಕೆ ಚರ್ಮ ಮಾಂಸ ಎಲ್ಲ ಬಂದ್ಬಿಡುತ್ತೆ. ಹಾಳಾದವನು. ಅದ್ರ ಬದಲು ಇದು ಹೋಗ್ಬಿಡ್ಬೇಕಿತ್ತು. ನಿನಗೆ ಎಲ್ಲಿ, ಏನು, ಯಾವಾಗ, ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಲೀನವರಿ, ಇದನ್ನೇನ್ ಮಾಡೋದು? ಬೀನ್ಸ್